ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಮ್ಮ ಪಾಪುಗೆ ಫೋಟೋಶೂಟ್ನ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇರುವಂಥ ಐಟಮ್ಸ್ನೆಲ್ಲ ಬಳಸ್ಕೊಂಡು ಯಾವ ಥರ ಫೋಟೋಶೂಟ್ ಮಾಡಬೇಕಂತ ಹೇಳ್ಬಿಟ್ಟು ತಿಳಿಸ್ತೀನಿ. ನಿಮಗೂ ಯೂಸ್ಫುಲ್ ಆಗ್ಬೋದು. ನಿಮ್ಮನೆಯಲ್ಲೂ ಮಕ್ಕಳಿದ್ರೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಪಾಪು ಕೂಡ ಇನ್ನೂ ಮಲ್ಕೊಂಡಿದ್ದಾನೆ. ಅವನು ಕೂಡ ಎಬ್ಬಿಸ್ಬಿಟ್ಟು ರೆಡಿ ಮಾಡಬೇಕು. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟು ಬರುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಫೋಟೋಸ್ ತೆಗೆದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಬಲೂನ್ಗಳನ್ನೆಲ್ಲ ತೊಗೊಂಬಂದಿದ್ರು ನಮ್ಮಣ್ಣ. ತುಂಬ ಚೆನ್ನಾಗಿದ್ದು ನೋಡಿ, ಕಲರ್ ಆಗಿದ್ದಾವೆ. ಇವನ್ನೆಲ್ಲನೂ ಊದ್ಬಿಟ್ಟು ಇಟ್ಕೊತಾ ಇದ್ದೀನಿ. ನೋಡಿ, ನಮ್ಮ ಪಾಪು ಕೂಡ ಎದ್ದ. ಇವಾಗ ಅವನು ಕೂಡ ರೆಡಿ ಮಾಡಿದ್ದೀನಿ. ನಾರ್ಮಲಾಗಿ ಒಂದು ಟೀ ಶರ್ಟು ಮತ್ತು ಒಂದು ಜೀನ್ಸ್ದು ಶಾರ್ಟ್ಸ್ ಹಾಕಿದ್ದೀನಿ. ಅಷ್ಟೇ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಒಂದು ಚಾಪೆನ ಹಾಸ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ವೈಟ್ ಕಲರು ಬಟ್ಟೆನ ಹಾಸ್ತಾ ಇದ್ದೀನಿ. ನಾನು ಒಂದು ಪಂಚೆನ ತೊಗೊಂಡಿದ್ದೀನಿ, ವೈಟ್ ಕಲರು ಪಂಚೆನ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ತೊಗೋಬೇಕು ಅಂತೇಳ್ಬಿಟ್ಟು, ನೀವು ಯಾವ ಟೀಮಲ್ಲಿ ಮಾಡ್ತಿದ್ದೀರಾ ಅಂತೇಳ್ಬಿಟ್ಟು ನೋಡಿಕೊಂಡು ಕಲರ್ನ ಚೂಸ್ ಮಾಡ್ಕೋಬೋದು. ನಾನು ವೈಟ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ವೈಟ್ ಕಲರ್ನ ಹಾಕ್ತಾಯಿದ್ದೀನಿ. ನಾನು ಫಸ್ಟು ಬಲೂನೆಲ್ಲ ಇಟ್ಕೊಂಡು ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಅದು ಗಾಳಿಗೆಲ್ಲ ಹೋಗ್ತಾಯಿತ್ತು ಬಲೂನು. ಅದಕ್ಕೋಸ್ಕರ ಅದನ್ನ ಬಿಟ್ಬಿಟ್ಟು ಮತ್ತು ತರಕಾರಿಗಳಲ್ಲೆಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತರಕಾರಿ ಕರಿಬೇವು ಸೊಪ್ಪನ್ನ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ನೋಡಿ, ಕರಿಬೇವು ಸೊಪ್ಪಿದು ನಮ್ಮ ಪಾಪುಗೆ ಇವಾಗ 6 ಮಂತಿಂದು ಫೋಟೋಶೂಟ್ನ ಮಾಡ್ತಾಯಿದ್ದೀನಿ. ನಾನು ಕರಿಬೇವು ಸೊಪ್ಪಿಂದ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇಟ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಟ್ರೀ ಥರ ಇಟ್ಕೋತಾ ಇದ್ದೀನಿ. ಕರಿಬೇವು ಸೊಪ್ಪು ಇರಲಿಲ್ಲ ಅಂದರೆ ಬೇವಿನ ಸೊಪ್ಪನ್ನು ತಗೊಂಡು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿ, ಈ ಥರ ಇಟ್ಕೋತಾ ಇದ್ದೀನಿ ನಾನು. ನೆಕ್ಸ್ಟು ತರಕಾರಿ ಅಂದರೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ಈ ಥರ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ಈ ಶೇಪಲ್ಲಿ ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಬೆಂಡೆಕಾಯಿ ಮಧ್ಯದಲ್ಲಿ ಪ್ಲೇಟಲ್ಲಿ ಟೊಮೊಟೊ ಹಣ್ಣನ್ನು ಇಡ್ತಾಯಿದ್ದೀನಿ. ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಇಟ್ಕೋತಾ ಇದ್ದೀನಿ. ಫೋಟೋದಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಇಲ್ಲಿ 6 ಅಂತೇಳಿ ನಂಬರ್ ಬರ್ಕೊಳೋದಕ್ಕೇ ನಾನು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಕಡೆ ಹಸಿಮೆಣ್ಸಿಕಾಯಿನೂ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಒಂದು ಟೊಮೊಟೊ ಹಣ್ಣನ್ನು ಇಟ್ಕೋತಾ ಇದ್ದೀನಿ. ನೀವು ಬೇರೆ ಬೇರೆ ತರಕಾರಿನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದೇ ತರಕಾರಿ ಅಂತೇನಿಲ್ಲ. ನಿಮ್ಮ ಮನೇಲಿ ಯಾವ ತರಕಾರಿ ಇದ್ದಾನೆ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ನೋಡಿ, ಇವಾಗ 6ನ ಬರ್ಕೋತಾ ಇದ್ದೀನಿ ನಾನು. ರೆಡ್ ಕಲರ್ ಇರೋದ್ರಿಂದ ಇದು ಹೈಲೈಟಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಗ್ರೀನ್ಗೆ ರೆಡ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ನೋಡಿ, ಎಲ್ಲನೂ ಇಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ. ಟೊಮೊಟೊ ಹಣ್ಣನ್ನ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಯಾವುದೇ ತರಕಾರಿ ಆದರೂ ಅರೇಂಜ್ ಮಾಡ್ಕೋಬೋದು. ನೋಡಿ, ಇವಾಗ ನಮ್ಮ ಪಾಪುನ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕಿದ ತಕ್ಷಣ ನಮ್ಮ ಪಾಪು ರೆಡ್ ಕಲರ್ ಕಾಣಿಸೋದಕ್ಕೆ ಅದನ್ನ ತೊಗೊಂಡ್ಬಿಟ್ಟು ಬಾಯಲ್ಲಿ ಇಟ್ಕೊಳಕ್ಕೆ ಹೋಗ್ತಾಯಿದ್ದ. ನಾನು ಟೊಮೊಟೊ ಹಣ್ಣನ್ನ ತೊಳೆದ್ಬಿಟ್ಟೆ ಇಟ್ಕೊಂಡಿದ್ದೆ. ಯಾಕಂದರೆ ಇವನು ಬಾಯಲ್ಲಿ ಹಾಕ್ಕೋತಾನಂತೆ ಗೊತ್ತಿತ್ತು ನನಗೆ. ಯಾವುದೇ ವಸ್ತು ಕೊಟ್ಟರೆ ಬಾಯಲ್ಲಿ ಹಾಕ್ತಾ ಇರ್ತಾನೆ ಅವನು. ಅದಕ್ಕೆ ಒಂದು ಟೊಮೊಟೊ ಹಣ್ಣನ್ನು ಒಂದು ಕೈಯಲ್ಲಿ ಕೊಟ್ಬಿಟ್ಟು ಫೋಟೋಸ್ನ ತೆಗಿತಾ ಇದ್ವಿ. ನಮ್ಮ ಅಣ್ಣ ಫೋಟೋಸ್ ತೆಗಿತಾ ಇದ್ದ.
ಇನ್ನು ಒಂದೆರಡು ಫೋಟೋ ತೆಗಿಯೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗಿದೆ. ಮನೇಲೇ ಈ ಥರ ಡೆಕೋರೇಟ್ ಮಾಡಿ ಫೋಟೋಸ್ ತೆಗೆಯೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದರೆ ಈ ಟೀಮಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಮಾತ್ರ. ನೋಡಿ ಯಾವ ಥರ ಮಲ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಹೊರಗಡೆ ದುಡ್ಡು ಕೊಟ್ಟು ಮಾಡಿಸೋದ್ಕಿಂತ ನಾವು ಮನೆಯಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಸಿಂಪಲ್ಲಾಗಿ ಮನೇಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಬಲೂನೆಲ್ಲ ಓದಿ ಇಟ್ಕೊಂಡ್ಬಿಟ್ಟಿದ್ನಲ್ವ, ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬುಟ್ಟಿ ತೊಗೊಂಡು ಅದಕ್ಕೆ ಬೆಡ್ಶೀಟ್ ಹಾಕ್ಬಿಟ್ಟಿದ್ದೀನಿ ಕೆಳಗಡೆ. ಮೇಲ್ಗಡೆ ಒಂದು ಸಾರಿನ ತೊಗೊಂಡ್ಬಿಟ್ಟು ಹಾಕಿದ್ದೀನಿ. ಸೀರೆ ಇತ್ತು ಈ ಥರದ್ದೊಂದು, ಅದಕ್ಕೆ ಸೀರೆನ ಅರೇಂಜ್ ಮಾಡಿಕೊಂಡು ಬಲೂನ್ನೆಲ್ಲ ಹಾಕ್ಬಿಟ್ಟು ಫೋಟೋಸ್ನ ತೆಗೆಯೋಣ ಅಂತೇಳ್ಬಿಟ್ಟು ಈ ಸೀರೆ ಸಾಫ್ಟ್ ಸಿಲ್ಕಾಗಿ ಚೆನ್ನಾಗಿದೆ ಅಲ್ಲ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಈ ಸೀರೆನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಇವಾಗ ಪಾಪುನ ಇದರಲ್ಲಿ ಕೂಡಿಸ್ಬಿಟ್ಟು ಬಲೂನ್ನೆಲ್ಲ ಹಾಕ್ತಾಯಿದ್ದೀನಿ. ನಮ್ಮಣ್ಣ ಫೋಟೋನ ತೆಗಿತಾ ಇದ್ದ, ಅದಕ್ಕೋಸ್ಕರ ನಾನು ಮೇಲ್ಗಡೆಯಿಂದ ಬಲೂನ್ನ ಹಾಕ್ತಾಯಿದ್ದೀನಿ. ನಾನು ಕ್ಯಾಮ್ರಾನ ಸರಿಯಾಗಿ ಇಟ್ಟಿರಲಿಲ್ಲ, ಅದಕ್ಕೋಸ್ಕರ ಸರಿಯಾಗಿ ವಿಡಿಯೋ ಆಗಿಲ್ಲ ಇದರಲ್ಲಿ. ನಾನು ಮಂತ್ಲಿ ಫೋಟೋಸ್ನೆಲ್ಲ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಮನೇಲಿರುವಂಥ ಐಟಮ್ಸ್ನ ಬಳಸ್ಕೊಂಡು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್, ಎಲ್ಲ ಫೋಟೋಸ್ನೂ. ಈ ಥರ ಮಕ್ಕಳು ಫೋಟೋಸ್ ತೆಗಿಯೋದ್ರಿಂದ ನಾಳೆ ಅವರು ದೊಡ್ಡವರಾದಮೇಲೆ ನಮಗೆ ತೋರಿಸೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೆಗಿತಾ ಇದ್ದೀನಿ. ನಿಮ್ಮ ಮನೇಲೂ ಮಕ್ಕಳಿದ್ರೆ ಈ ಥರ ವೆರೈಟಿ ಫೋಟೋಶೂಟ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಮುಂದೆ ತೋರಿಸೋದಕ್ಕೆ ನಾವು ಮಾಡಿರೋದು ಅಂತ ಹೇಳ್ಬಿಟ್ಟು ಖುಷಿಯಾಗುತ್ತೆ. ಹಾಗೆ ಮಕ್ಕಳದು ಮೆಮೊರೀಸಿನೂ ಇದ್ದಂಗೆ ಆಗುತ್ತೆ. ಈ ಥರ ಅರೇಂಜ್ಮೆಂಟು ಇಷ್ಟ ಆಗಿದ್ದೀನೋ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಅದಕ್ಕೋಸ್ಕರ ತುಂಬಾ ಇಷ್ಟ ಆಯಿತು ನನಗೆ. ಫೋಟೋಸು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಕಿರ್ತೀನಿ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.